ಎಲ್ಲರಿಗೂ ನಮಸ್ತೆ. ಇದು ನೋಡಿ, ಇದು ಇನ್ನೊಂದು ಜಾಗ. ಈ ವರ್ಷ ಆಶ್ಚರ್ಯಕರ ಬೆಳವಣಿಗೆಯಲ್ಲಿ ಈ ಜಾಗನೂ ಸೇರಿದೆ. 1 2 3 2 ಅಲ್ಲಿ 5, ಇಲ್ಲೊಂದು 6, ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ ನನ್ನ ಬೆರಳು ತುದಿಯಲ್ಲಿ ಇಲ್ಲಿದೆ. ಏನಕ್ಕೆ ಅಂತ ತೋರಿಸ್ತೀನಿ. ಚಳಿಗಾಲ ಈ ಜನವರಿಲಿ ನಮ್ಮಲ್ಲಿ ತುಪ್ಪ ಸಿಕ್ಕಿರೋದೇ ಇಲ್ಲ. ಸಿಕ್ಕಿದ್ರೆ ಗ್ಲೈರಿಸಿಡಿಯಾ ಅಥವಾ ಗೊಬ್ಬರದ ಹೂವು ಏನಂತೀವಲ್ಲ ಅದರದ್ದು. ಇಲ್ಲಿ ನೋಡಿ ಏನಾಗಿದೆ ಅಂದರೆ ಈ ವರ್ಷ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಹಣಗೆರೆ ಅಂತ ಮರ ಇದೆ, ಅದು ಹೋದ ವರ್ಷ ಅಲ್ಲ ಅದಕ್ಕೂ ವರ್ಷ ತುಂಬ ಹೂವಾಗಿತ್ತು. ಅದು ಚೌತಿ ಎಲ್ಲ ದೀಪಾವಳಿ ಸಮಯದಲ್ಲಿ ಆಗೋದು. ಈ ವರ್ಷ ಈಗ ಆಗಿದೆಯಂತೆ, ಈಗ ತುಪ್ಪ ಮಾಡ್ತಾಯಿದೆ ನೋಡಿ, ಕಟ್ಟಿದೆ. ಇದರಲ್ಲಿ ಸ್ವಲ್ಪ ಕಡಿಮೆ. ಅದರಲ್ಲಿ ಇನ್ನೂ ಆಶ್ಚರ್ಯ ಅಂದರೆ ಈ ಕಾಲೋನಿಲಿ ತುಪ್ಪನೂ ಮಾಡಿದೆ. ಕಾಲೋನಿ ಒಂದು ರೌಂಡ್ ಹಾರು ಹೋಗಿದೆ, ಎಸ್ಕೇಪ್ ಆಗಿದೆ. ನಾನು ಇರಲಿಲ್ಲ, ಬೇರೆ ಕಡೆ ಇದ್ದೆ. ಹಾರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಕಂಬಕ್ಕೆ ಕುಂತಿತ್ತಂತೆ. ಇನ್ನೊಬ್ರು ಯಾರೋ ಊರಲ್ಲಿದ್ದರು, ಅವ್ರಿಗೆ ಸ್ವಲ್ಪ ಜೇನು ಗೊತ್ತಿದೆ ಅವ್ರ ಬಗ್ಗೆ ಅವರಿಗೆ. ಅದಕ್ಕೆ ಈ ಮನೆಯವ್ರು ಏನಂದರು, ಅವ್ರಿಗೆ ಹೇಳ್ತೀನಿ ನಿನಗೆ ಬೇಡ ಅಂದರೆ ಅವ್ರು ತಗೊಂಡೋಗ್ತಾರೆ ಅಂತ. ಹೆಂಗೂ ಹಾರೋಗೋದಲ್ಲ, ಅವರು ಇಟ್ಕೊಳ್ಳಿ ಅಂತ ಇಟ್ಟು ಇದರಲ್ಲಿ ತುಪ್ಪ ಬಂದಿದೆ. ಇದಕ್ಕಿಂತ ಈಗ ಒಂದು ವಾರದ ಹಿಂದೆ ಕ್ವೀನ್ಸ್ ಎಲ್ಲಿಗೆ ಅಂತ ಈ ಬಾಕ್ಸ್, ಇದು ಡಿವೈಡಿಗೆ ಬಂದಿತ್ತು ಅಂತ ಡಿವೈಡ್ ಮಾಡ್ತಾನೆ ಸೂಪರ್ ಕೊಟ್ಟಿದ್ರು, ತುಪ್ಪ ಬಂದಿರೋದು. ಈಗ ಡಿವೈಡ್ ಮಾಡಿದ್ದೀನಿ, ತುಪ್ಪ ಇಲ್ಲ. ಆದರೂ ಇಷ್ಟು ಹುಳ ಇದೆ ನೋಡಿ, ಒಳ್ಳೆ ಸ್ಟ್ರೆಂತ್ ಇದೆ ಇನ್ನು. ಇದಕ್ಕೆ ಸೂಪರ್ ಕೊಟ್ಟಿದ್ರು, ತುಪ್ಪ ಬಂದಿರ್ತಿತ್ತು. ನಂದು ಎಲ್ಲ ಸೈಟಲ್ಲೂ ಕೂಡ ಎಲ್ಲ ಜಾಗದಲ್ಲೂ ಪಡೆಗಳು ವೀಕ್ ಇದೆ. ಇದು ಒಂದೇ ಜಾಗದಲ್ಲಿ ತುಪ್ಪ ಮಾಡಿದ್ದಲ್ಲದೆ ಹಾರು ಕೂಡ ಹೋಗಿದೆ. ಅದರಲ್ಲಿ ಕ್ವೀನ್ಸಲ್ಲಿ ಮಾಡಿತ್ತು, ನಿನ್ನೆ ತೆಗೆದಿದ್ದೀನಿ. ಇದರಲ್ಲಿ ಆಲ್ರೆಡಿ ಒಂದು ರೌಂಡ್ ಹಾರು ಹೋಗಿದೆ. ಹಾರೋದ್ರೂ ಕೂಡ ಹುಳ ತುಂಬ ಇದೆ. ಏನಕ್ಕೆ ಅಂದರೆ ಚಳಿ ತುಂಬ ಇರೋದ್ರಿಂದ ಸೂಪರ್ ಫುಲ್ ಹುಳ ಇತ್ತು. ನಾನು ಪ್ಲ್ಯಾನ್ ಮಾಡಿದ್ದೇನು ಅಂದರೆ, ಅಲ್ಲಿ ತೋರಿಸಿದ್ನಲ್ವ ಡಿವೈಡ್ ಮಾಡೋಂತ, ಅದು ಡಿವೈಡ್ ಮಾಡಿದ್ದು ನಾಳೆಗೆ 9ನೇ ದಿನ. ಇವತ್ತು ಇದನ್ನು 1 2 3 4 ಅಲ್ಲಿ ಕೆಳಗಡೆ ಇದೆ 5 ಬಾಕ್ಸನ್ನು 2 ಫ್ರೇಮ್ ತೆಗೆದು ಡಿವೈಡ್ ಮಾಡೋಣ ಅಂತ ನೋಡಿ. ತುಪ್ಪ ಬಂದಿದೆ ಇಲ್ಲಿ, ಅದಕ್ಕೆ ಹಣಗೆರೆ ತುಪ್ಪ ತೆಗೆಯೋಕ್ಕೆ ಅಂತ ಕೆತ್ತಿದ್ದು ಹಾಕಲಿಕ್ಕೆ ಅಂತ ಚಾಕು ಚೂರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನೆ ಬಂದಿದ್ದೆ ಡಿವೈಡ್ ಮಾಡೋಣ ಅಂತ. ನೋಡಿದ್ರೆ ಈ ಕಾಲೋನಿಯಲ್ಲಿ ಏನು ತೋರಿಸ್ತೀನಿ, ಅಲ್ಲಿ ಮೇಲುಗಡೆ 6, ಇಲ್ಲಿ ಕೆಳಗಡೆ 4 ಇದೆ. ಇದೆಲ್ಲ ಇನ್ನೂ ಬ್ರೂಡ್ ಫುಲ್ ಆಗಿಲ್ಲ, ಜಸ್ಟ್ ಸ್ಟಾರ್ಟಿಂಗಲ್ಲಿದೆ. ಇನ್ನೂ 3 ಫ್ರೇಮ್ ಇದೆ ಈ ಕಾಲೋನಿ. ಈ ಕಾಲೋನಿ ಕೂಡ ಕ್ವೀನ್ ಸೆಲ್ ಮಾಡಿತ್ತು. ನಿನ್ನೆ ಹುಳ ಫುಲ್ ಇತ್ತು, ಸೀಲ್ ಕೂಡ ಆಗಿತ್ತು. ಅದನ್ನೆಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದೆ. ಎಸ್ಕೇಪ್ ಆಗಿರೋ ಥರ ಕಾಣ್ತಾ ಇಲ್ಲ. ಇದು ನಿನ್ನೆ ಎಕ್ಸ್ಟ್ರಾ ಸೂಪರ್ ಸುಮ್ಮನೆ ಹಾರು ಹೋಗದೆ ಇರಲಿ ಅಂತ ಇಟ್ಟಿದ್ದೆ. ಆದರೂ ಕೂಡ ಹಾರಿರೋ ಲಕ್ಷಣ ಇದೆ. ನೋಡಿ, ತುಪ್ಪ ಮಾಡಿದೆ, ಸೀಲ್ ಕೂಡ ಆಗಿದೆ. ಈ ವರ್ಷದ ಮೊದಲ ತುಪ್ಪ. ಹುಳ ಹಾರಿದೆಯಾ ಅಂತ ಡೌಟು. ನಿನ್ನೆ ಸ್ವಲ್ಪ ಜಾಸ್ತಿ ಹುಳ ಇದ್ದಂಗಿತ್ತು. ಅದೃಷ್ಟ ಬಂದರೆ ಹಿಂಗೆ.
ಈ ತುಪ್ಪ ಈ ನೋಡಿ ನೋಡಿ ವೈಟ್ ಇದೆ, ಫುಲ್ ಬೆಳ್ಳದಾದ ತುಪ್ಪ ಮಾಟ ಚುಚ್ಚಲ್ಲ ಅಂತಾರೆ, ಚಳಿ ಇರೋದ್ರಿಂದ ತುಂಬ ಚುಚ್ತಾ ಇದೆ ಇದು. ನೋಡ್ತೀನಿ, ಇಲ್ಲಿರೋ 10 ಬಾಕ್ಸಲ್ಲಿ 1 ಬಾಕ್ಸ್ ಡಿವೈಡ್ ಮಾಡಿದ್ದೀನಿ, ಅದಕ್ಕಾಗಿ ಅದರಲ್ಲೇನು ತುಪ್ಪ ಏನು ಬರೋಲ್ಲ. ಫುಲ್ ಅಗ್ರೆಸಿವ್ ಆಗಿದೆ. ಚಳಿನೂ ಜಾಸ್ತಿ ಇದೆ. ಅದರಲ್ಲಿ ರಾಣಿ ಕಡೆ ಮಾಡಿತ್ತು, ಇದರಲ್ಲಿ ರಾಣಿ ಕಡೆ ಮಾಡಿತ್ತು, ನಿನ್ನೆ ಕೇಸಿ ಸ್ವಲ್ಪ ಹುಳ ಸ್ಟ್ರೆಂತ್ ಕಡಿಮೆ ಇದೆ. ಕೆಲಸಕ್ಕೆ ಹೋಗಿದೆಯೋ ಏನಾಗಿದೆಯೋ ಅಂತ ಗೊತ್ತಿಲ್ಲ. ಇದರಲ್ಲಿ ಡಬಲ್ ಸೂಪರ್ ಇದೆ, ಒಂದು ಎಕ್ಸ್ಟ್ರಾ ಸೂಪರ್ ಫೀಡಿಂಗ್ಗೆ ಅಂತ ಇಟ್ಟಿದ್ದೆ, ಅದಕ್ಕಾಗಿ ರಾಣಿ ಕಣ ಮಾಡಿಲ್ಲ. ಈ ಟೈಮಲ್ಲೂ ಕೂಡ ಹಾರ್ತಾಯಿರೋದು ಇದೇ ಮೊದಲು ನಾನು ಇಡ್ಸಿನೇ ಮಾಡಿದ್ರಲ್ಲಿ. ನೋಡಿ ಇಲ್ಲೊಂದಿದೆ, ಇದನ್ನೇನು ಮಾಡಿದ್ದೀನಿ, ಅದು ಕೂಡ ಮೂರು ಫ್ರೇಮ್ ಹುಳ ಇದೆ. ಡೆವಲಪ್ ಆಗ್ತಾಯಿದೆ ತುಪ್ಪಕ್ಕೆ. ಈ ವರ್ಷ ಅಕಾಲಿಕ ತುಪ್ಪ ಅಂತಲೇ ಹೇಳ್ಬೋದು, ವರ್ಷದ ಮೊದಲ ತುಪ್ಪ. ಈ ಥರ ನಿಮಗೆ ಪ್ಲ್ಯಾನ್ ಇರಬೇಕು ನೋಡಿ. ಅಲ್ಲೊಂದು ಹೋಯ್ತು ಕಾಲೋನಿ ಡಿವೈಡ್ ಆಗಿ, ಏನೂ ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಇರುತ್ತೆ, 1-2 ಇದ್ದ ಬೇಜಾರಾಗುತ್ತೆ, ಆಮೇಲೆ ರೂಢಿ ಅಭ್ಯಾಸ ಆಗುತ್ತೆ. ಈ ವರ್ಷ ನನ್ನ ಹತ್ರ ಇರೋ ಕಾಲೋನಿಗಿಂತ ಕೊಟ್ಟಿದ್ದು ಎಲ್ಲ ಸೇರಿಸಿದಕ್ಕಿಂತನೂ ಈಗೇನಿದೆ ಮತ್ತು ನಾನು ಸೇಲ್ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಹಾರಿರೋ ಕಾಲೋನಿಗಳು ಇದೆ, ಎಸ್ಕೇಪ್ ಆಗಿತ್ತು ಮಳೆಗಾಲದಲ್ಲಿ, ಆಮೇಲೆ ಈಗ ಅಂತ. ಇದ್ರ ನೋಡಿ, ಇವತ್ತು ಇದನ್ನು ಡಿವೈಡ್ ಮಾಡಬೇಕಿತ್ತು. 3 ಫ್ರೇಮ್ ಡಿವೈಡ್ ಮಾಡಿ, ಅಲ್ಲ 3 ಅಲ್ಲ 2 ಫ್ರೇಮಿಂದ ಒಂದು ಫ್ರೇಮಿಂದ ಒಂದು ಡಿವೈಡ್ ಮಾಡಬೇಕಿತ್ತು. ಈಗಲೇ ಇಷ್ಟು ಹುಳ ಇದೆ, ಸಂಜೆ ಆದಾಗ ಕ್ಯಾಪಲ್ಲಿ ಫುಲ್ಲು ಹುಳ ಇರುತ್ತೆ. ಇದಕ್ಕೆ ಇನ್ನೊಂದು ತುಪ್ಪ ತೆಗೆದಿಲ್ಲ ಅಂದರೆ ಇನ್ನೊಂದು ವೀಕಲ್ಲಿ ಪಕ್ಕ ಹಾರುತ್ತೆ. ಇದು ಇನ್ನೊಂದು ವಾರ ಅಷ್ಟೇ, ಏನಕ್ಕೆ ಅಂದರೆ ಫುಲ್ ಸ್ಟ್ರೆಂತ್ ಇದೆ. ತುಪ್ಪ ತೆಗೆದು ಇನ್ನೊಂದು ಎಂಟಿ ಸೂಪರ್ ಕೊಟ್ಟು ಹೋಗ್ತೀನಿ. ತುಪ್ಪ ಮಾಡಿದ್ರೆ ಮಾಡಿಲ್ಲ ಅಂದರೆ ಮುಂದಿನ ವಾರ ಪಾಲು ಮಾಡಿ ಇಟ್ಟಿರ್ತೀನಿ. ಇದು ಹೆಂಗಂದ್ರೂ ಪಾಲಿಗೆ ಬಂದೇ ಬರುತ್ತೆ, ಇದನ್ನ ಪಾಲು ಮಾಡಿಲ್ಲ ಅಂದರೆ ನಿಲ್ಲಲ್ಲ. ಅಲ್ಲಿ 1 ಫ್ರೇಮು 2 ಫ್ರೇಮು ಡಿವೈಡ್ ಮಾಡೋದಿರುತ್ತಲ್ಲ, ಇಲ್ಲಿಂದ ತಗೊಂಡೋಗಿ ಅದಕ್ಕೆ ಮರ್ಜ್ ಮಾಡ್ತೀನಿ. ಅದು 4 ಫ್ರೇಮ್ ಆಗುತ್ತೆ. ಫೆಬ್ರವರಿ ಎಂಡ್ ಹೇಳೋಷ್ಟೊಳಗಡೆ ತುಪ್ಪಕ್ಕೆ ಬಂದಿರುತ್ತೆ. ಅದಕ್ಕಾಗಿ ಒಂದೊಂದು ಫ್ರೇಮಲ್ಲೇ ಡಿವೈಡ್ ಮಾಡಿ ಇಡೋದು. ಈ ಜಾಗ 2ನೇ ವರ್ಷ, ಹೋದ ವರ್ಷ ಜನವರಿಲಿ ಇಲ್ಲಿ ಇಟ್ಟಿದ್ದು. ಈ ವರ್ಷ ನೋಡಬೇಕೇನೋ, 10 ವರ್ಷ ತುಪ್ಪ ಏನು ಜಾಸ್ತಿ ಬಂದಿಲ್ಲ. ಈ ವರ್ಷ ತುಪ್ಪ ಬರೋಕ್ಕಿಂತ ಮುಂಚೆನೇ ಹಾರ್ತಾಯಿದೆ, ನೋಡೋಣ. ಈಗ ಇದಕ್ಕೆ ಸ್ಮೋಕರ್ ಕೂಡ ಇಲ್ಲ, ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ಚುಚ್ಚೋದು ತುಂಬ ಚುಚ್ತಾಯಿದೆ, ಮುಟ್ಟಿದ್ರೆ ಸಾಕು. ಮಾಸ್ಕು ಗ್ಲೌಸು ಇಲ್ಲ ಹೋದರೆ ಫುಲ್ಲ ಕಣ್ಣು ಕಾಣಲ್ಲ, ಕೈಯು ಮಡ್ಚಕ್ಕೆ ಬರಲ್ಲ ನನಗೆ. ನಿನ್ನೆ ಅಷ್ಟೇ ಈ ಕೈ ಒಂದು 20 ಹೊಡೆದಿದೆ, ಜಸ್ಟ್ ಹಿಂಗೆ ಇದೇ ಥರ ಫ್ರೇಮ್ ತೆಗೆದಿದ್ದೆ, ಚುಚ್ಚಿತು. ನಿಮಗೆ ಜೇನು ಕೃಷಿ ಮಾಡಬೇಕಿದ್ರೆ ಯಾವ ವರ್ಷದಲ್ಲಿ ಯಾವ್ಯಾವ ಟೈಮ್ ಆಗುತ್ತೆ ನೋಡಿ. ನನ್ನ ಪ್ರಕಾರ ಈ ವರ್ಷ ಜೇನುತುಪ್ಪ ಸ್ವಲ್ಪ ಮುಂಚೆ ಶುರು ಆಗ್ಬೋದಾ ಅಂತ. ಏನಕ್ಕೆಂದರೆ ಶಿವರಾತ್ರಿ 20 ದಿನ ಮುಂಚೆ ಬಂದಿದೆ. ಮಾರ್ಚಲ್ಲಿ ಬರೋದು, ಈ ವರ್ಷ ಫೆಬ್ರವರಿ 15ಕ್ಕೆ, ಇನ್ನೊಂದು 25 ದಿನಕ್ಕೆ ಇದೆ. ಈ ಥರದ್ದೆಲ್ಲ ನಿಮಗೆ ಸ್ವಲ್ಪ ಜಜ್ಮೆಂಟ್ ಇರಬೇಕು. ಏನದು ಬಂದೇ ಬಿಡುತ್ತೆ ಅಂತೇನಲ್ಲ, ಬಟ್ ಶಿವರಾತ್ರಿ ಮುಗಿದ್ಮೇಲೆ ತುಪ್ಪ ಅಂತ. ಮಾರ್ಚ್ ಫಸ್ಟಲ್ಲಿ ತುಪ್ಪ ಬರ್ಬೋದು. ನಮ್ಮಲ್ಲಿ ಮಾರ್ಚ್ 20 ನಂತರ ತುಪ್ಪ ಇರೋದು. ಈ ವರ್ಷ ಮಾರ್ಚ್ ಫಸ್ಟ್ ವೀಕಲ್ಲೇ ಬರ್ಬೋದು, ಹೇಳೋಕ್ಕಾಗಲ್ಲ. ಲೇಟಾಗಿ ಬಂದರೂ ಬರ್ಬೋದು. ಎಲ್ಲದಕ್ಕೂ ರೆಡಿ ಇಟ್ಕೋಬೇಕು. ಹುಳ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಸೂಪರು ಕೊಟ್ಟಿಡಬೇಕು. ಈ ಸೈಡ್ರೆ ಒಳ್ಳೆ ಚೆನ್ನಾಗಿ ಬೆಳೀತಾಯಿದೆ. ಓಕೆ ಬಾಯ್.